ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದಂತಹ ದರ್ಶನ್ ಮತ್ತು ಪವಿತ್ರ ಸೇರಿ 7 ಮಂದಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಆದೇಶ ರದ್ದು ಕೋರಿ ರಾಜ್ಯ ಸರ್ಕಾರ ಸಲ್ಲಿಸಿದ ವಿಶೇಷ ಮೇಲ್ಮನವಿ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ನಡೆಸಿತು. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದತಿಗೆ ಸೂಕ್ತವಲ್ಲ ಅಂತ ಹೇಳಿದ್ದಾರೆ. ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಸರ್ಕಾರದ ಪರ ಹಿರಿಯ ವಕೀಲ ಸಿದ್ಧಾರ್ಥ ಲೂಥ್ರಾ ರೇಣುಕಾಸ್ವಾಮಿ ಕೊಲೆ ಆಘಾತಕಾರಿ ಪ್ರಕರಣ ಯಾವುದನ್ನು ಕೂಡ ಕೋರ್ಟ್ ಪರಿಗಣಿಸಿಲ್ಲ. ಹೈಕೋರ್ಟ್ ತೀರ್ಮಾನಗಳು ಸಮಸ್ಯಾತ್ಮಕವಾಗಿವೆ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಆದೇಶ ಆಧಾರವಾಗಿಟ್ಟುಕೊಂಡು ಪ್ರಕರಣದ ಸಹ ಆರೋಪಿಗಳು ಜಾಮೀನು ಪಡೆಯಲು ಪ್ರಯತ್ನಿಸಬಾರದು ಅಂತ ಕೇಳಿಕೊಂಡ್ರು. ಈ ವಾದವನ್ನು ಸುಪ್ರೀಂ ಕೋರ್ಟ್ ಪುರಸ್ಕರಿಸಿತು. ರಾಜ್ಯ ಸರ್ಕಾರ ಜಾಮೀನು ರದ್ದತಿ ಕೋರುತ್ತಾ ಇರೋದ್ರಿಂದ ಆಕ್ಷೇಪಾರ್ಹ ಆದೇಶಕ್ಕೆ ತಡೆ ನೀಡೋದು ಸೂಕ್ತವಲ್ಲ. ಪ್ರಾಸಿಕ್ಯೂಷನ್ ಹಿತಾಸಕ್ತಿ ರಕ್ಷಿಸುವ ನಿಟ್ಟಿನಲ್ಲಿ ಪ್ರಕರಣದ ಬೇರಾವುದೇ ಆರೋಪಿ ಭವಿಷ್ಯದಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದರೆ ಅದನ್ನು ಮೆರಿಟ್ ಮೇಲೆ ನಿರ್ಧರಿಸಬೇಕು ಅಂತ ಆದೇಶಿಸಿದ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ರೈಟ್, ಕೋರ್ಟ್ ಈಸ್ ಗೋಯಿಂಗ್ ಬೈ ಪ್ರೊಸೀಜರ್ ಹೋಗ್ತಿದ್ದಾರೆ. ಅವರು ಇವತ್ತು ಏನು ಮಾಡಬೇಕಾಗಿತ್ತಾಗಾರೆ ತಾತ್ಕಾಲಿಕ ಹೌದೌದು ಎಲ್ಲ ರದ್ದು ಮಾಡಿ ಆ ಜಾಮೀನುಗಳನ್ನೆಲ್ಲ ಎಲ್ಲರನ್ನೂ ವಾಪಸ್ ಒಳಗಾಕಿ ಅಂಟಿಲ್ ವಿ ಗಿವ್ ಜಡ್ಜ್ಮೆಂಟ್ ಅಂತ ಹೇಳಬೇಕು. ಹಂಗೆ ಹೇಳಲ್ಲ. ಅಲ್ಲಿ 2 ರೀಸನ್ಗೆ ಹೇಳ್ತಿಲ್ಲ. ಮೊನ್ನೆನೂ ಸುಪ್ರೀಂ ಕೋರ್ಟಲ್ಲಿ ಯಾವುದೋ ಒಂದು ಜಡ್ಜ್ಮೆಂಟಲ್ಲಿ ಬೆಂಚೆಲ್ಲೋ ಹೇಳೋದಂಗಿದೆ, ಚಾರ್ಜ್ ಶೀಟ್ ಆದಮೇಲೆ ನೀವು ಅರೆಸ್ಟ್ಗಳನ್ನು ಕೇಳ್ಕೊಂಡು ಬಂದರೆ ಅದಕ್ಕೆ ಏನು ಮೀನಿಂಗ್ ಏನದಕ್ಕೆ ಅಂತ, ಅರ್ಥ ಏನದಕ್ಕೆ ಹೇಳಿಪ್ಪ ಯಾರು ಒಬ್ಬರು ಅಂತ ಕೇಳಿದ್ದಾರೆ. ಈ ಪ್ರಕರಣದಲ್ಲೂ ಚಾರ್ಜ್ ಶೀಟ್ ಆಗೋಗಿದೆ. ಹೌದು, ಆಗೋಗಿದೆ. ಅಲ್ಲಿರೋ ಭೀಕರತೆ ಚಾರ್ಜ್ ಶೀಟ್ ಪ್ರಕಾರ ಅವ್ರು ಮಾಡಿದಾರೋ ಬಿಟ್ಟಿದಾರೋ ಆಮೇಲೆ ನೋಡೋಣ. ಚಾರ್ಜ್ ಶೀಟ್ ಪ್ರಕಾರ ಇರೋ ಭೀಕರತೆ, ಆ ಕ್ರೌರ್ಯ ಅದೆಲ್ಲ ಇರಬಹುದು. ಬಟ್ ದಟ್ ಹ್ಯಾಸ್ ಟು ಬಿ ಪ್ರೂವ್ಡ್. ನಾವು ಚಾರ್ಜ್ ಶೀಟ್ ಆಗಿಬಿಟ್ಟಿದೆ. ಹಾಗಾಗಿ ಕೋರ್ಟ್ ಹ್ಯಾಸ್ ಗಾನ್ ಬೈ ಎ ಪ್ರೊಸೀಜರ್. ನೋಟಿಸ್ ಇಶ್ಯೂ ಮಾಡಿದ್ದಾರೆ, ನೋಟಿಸ್ ತೊಗೋತಾರೆ. ಪ್ರಾಬಬಲಿ ಅದಕ್ಕೊಂದು ಉತ್ತರ ತೊಗೊಂಡು ಆಮೇಲೆ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ಕಾಣುತ್ತೆ. ಎಸ್.